ಈಗ ತಾನೇ ನಾವು ನೆನ್ನೆ ಅಫಿಷಿಯಲ್ ಇನ್ಸ್ಟ್ರಕ್ಷನ್ಸ್ ರಿಸೀವ್ ಆಗಿದೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿಂದ. ಅದ್ರ ಪ್ರಕಾರ ಅವರು ದೀಸ್ ಏನು ಹೇಳಿದ್ದಾರೆ, ಯಾವುದು ಪಾಕಿಸ್ತಾನಿ ನ್ಯಾಷನಲ್ ಸಂಬಂಧ, ಅದು ಎಕ್ಸೆಪ್ಟ್ ಮೆಡಿಕಲ್ ವೀಸಾಸ್, ಲಾಂಗ್ ಟರ್ಮ್ ವೀಸಾಸ್, ಡಿಪ್ಲೊಮ್ಯಾಟಿಕ್ ಆ್ಯಂಡ್ ಅಫಿಷಿಯಲ್ ವೀಸಾಸ್ ಇಶ್ಯೂಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಟು ಪಾಕಿಸ್ತಾನಿ ನ್ಯಾಷನಲ್ಸ್ ಅಂತ ಹೇಳ್ತಾರೆ. ಬಟ್ ನಮ್ಮಲ್ಲಿ ಈಗ ಏನು ಒಬ್ಬರು ಮಹಿಳೆ ಇದ್ದಾರೆ, ಅವ್ರದ್ದು ಲಾಂಗ್ ಟರ್ಮ್ ವೀಸಾ LTV ವೀಸಾ ಟಿಲ್ 24th of August 2025ವರೆಗೆ ಇರೋದ್ರಿಂದ ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಮುಂದಿನ ಕ್ರಮವನ್ನು ಕೈಗೊಳ್ಳುವ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಅದು ಕಾಪಿ ಕಳಿಸ್ಕೊಡ್ತೀನಿ. ನಿನ್ನೆ ಅದ್ರ ಬಗ್ಗೆ ಹೇಳಿದ್ನಲ್ವ, ಇನ್ನೇನು ಡೀಟೇಲ್ಸ್ ಬೇಕಾ? ಪ್ರಶಾಂತ್ ಹಾಕ್ತೀನಿ, ಅಲ್ಲಿ ಅವ್ರಿಗೆ ಗ್ರೂಪ್ಗೆ ಶೇರ್ ಮಾಡಿಬಿಡಿ. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಇನ್ನೇನಿದೆಯಾ? ಡಿಪ್ಲೊಮ್ಯಾಟಿಕ್ ವೀಸಾ, ಲಾಂಗ್ ಟರ್ಮ್ ವೀಸಾ, ಮೆಡಿಕಲ್ ವೀಸಾ ಮತ್ತು ಅಫಿಷಿಯಲ್ಸ್ ವೀಸಾ ಮತ್ತು ಮೆಡಿಕಲ್ ವೀಸಾ 29th of April ಏನೋ ಹೇಳ್ತಾ ಇದ್ದಾರೆ. ಇಟ್ ನಾಟ್ ಬಿ ಎಕ್ಸ್ಟೆಂಡೆಡ್ ಆಫ್ಟರ್ ದಟ್ ಅಂತ. ಸೊ LTV ಎಲ್ಲ ಅಕಾರ್ಡಿಂಗ್ಲಿ ದೇ ವಿಲ್ ಟೇಕ್ ಎ ಕಾಲ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿನ? ಓಕೆ, ಆ ಥರ ಏನು ಇಲ್ಲಿ ಮೆನ್ಷನ್ ಮಾಡಿದ್ರೆ ಅದೇ LTV ಯಾರ್ಯಾರಿಗೆ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಇಫ್ ದೇ ಆರ್ ಸ್ಟೇಯಿಂಗ್ ಸಿನ್ಸ್ ಲಾಂಗ್. LTV ವೀಸಾ ಇದೆ, ಅದು ಲಾಂಗ್ ಟರ್ಮ್ ವೀಸಾ. ದೇ ಹ್ಯಾವ್ ಕಮ್ ಫಾರ್ ಸ್ಟಡಿ ಪರ್ಪಸ್ ಅಲ್ವಾ, ಹಾಗಾಗಿ. ಇನ್ನೇನಾದಿದೆಯಾ? ಥ್ಯಾಂಕ್ ಯು.